ಮೀನ ರಾಶಿಯವರು ದಯೆ, ಪ್ರೀತಿ, ಪ್ರಾಮಾಣಿಕತೆ ಹಾಗೂ ಸಹಾನುಭೂತಿಯುಳ್ಳವರು. ವಿನಯಶೀಲರೂ, ಸಹಾಯ ಮಾಡುವ ಗುಣದವರು ಹಾಗೂ ಮಾನವೀಯತೆಯುಳ್ಳವರಾಗಿದ್ದಾರೆ. ಸರಳ ಮತ್ತು ಶಾಂತ ಸ್ವಭಾವದವರಾದ ಇವರು ತಮ್ಮ ಸುತ್ತಮುತ್ತಲೂ ಸುರಕ್ಷತೆ ಹಾಗೂ ಸ್ನೇಹಶೀಲತೆಯ ಭಾವನೆಯನ್ನು ಹೊಂದಲು ಹಾಗೂ ಬೆಳೆಸಲು ಬಯಸುತ್ತಾರೆ. ಇವರ ಸ್ವಭಾವದ ಕುರಿತು ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಅದಕ್ಕೂ ಮುನ್ನ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ನಮ್ಮದೊಂದು ವಿನಂತಿ, ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಹಾಗೂ ನಮ್ಮಲ್ಲಿ ಬರುವಂತ ವಿಡಿಯೋಗಳನ್ನು ಹಂಚಿಕೊಳ್ಳಿ ಎಂದು ವಿನಂತಿಸುತ್ತೇವೆ. ಇನ್ನು ವಿಡಿಯೋ ನೋಡೋಣ. 12 ರಾಶಿಚಕ್ರಗಳ ಪಟ್ಟಿಯಲ್ಲಿ ಅಂತಿಮವಾಗಿ ಬರುವ 12ನೇ ನೀರಿನ ಅಂಶದ ರಾಶಿ ಮೀನ ರಾಶಿಯವರಿಗೆ ಇತರರ ಮೇಲಿನ ಸಹಾನುಭೂತಿಯೇ ಇವರ ಬದುಕಿನ ಧ್ಯೇಯವಾಗಿದೆ. ಅತಿ ಸೌಮ್ಯ ಸ್ವಭಾವದ, ಬುದ್ಧಿವಂತ, ಸಂಗೀತ ಪ್ರೇಮಿ ರಾಶಿ ಮೀನವು ಇತರರ ಮೇಲೆ ಕೋಪಗೊಂಡರೆ ಕ್ಷಮೆ ಎಂಬ ಪದಕ್ಕೆ ಇವರ ಶಬ್ದಕೋಶದಲ್ಲಿ ಹುಡುಕಬೇಕಿರುತ್ತದೆ. ಎಲ್ಲರನ್ನೂ ಅತಿಯಾಗಿ ನಂಬುವ ಇವರು ಬಹು ಬೇಗ ಬಲಿಪಶುಗಳಾಗುತ್ತಾರೆ. ಏಕಾಂಗಿತನ, ನಿದ್ರೆ, ಆಧ್ಯಾತ್ಮಿಕತೆಗೆ ಮನಸೋಲುವ ಇವರ ಬಗ್ಗೆ ಹೇಳಲು ಇನ್ನೂ ಸಾಕಷ್ಟು ವಿಚಾರಗಳಿವೆ. ಇಂಥ ಹಲವಾರು ವಿಚಾರಗಳಿಗಾಗಿ ಮೀನ ರಾಶಿಯವರು ಇತರ ರಾಶಿಗಳಿಗಿಂತ ವಿಭಿನ್ನರು ಎಂದೇ ಹೇಳಬಹುದು. ಮೀನ ರಾಶಿಯ ಬಗ್ಗೆ ಪ್ರಾಥಮಿಕವಾಗಿ ತಿಳಿದಿರಬೇಕಾದ ಅಂಶಗಳು: ವರ್ತನೆ, ಗುಣಸ್ವಭಾವ, ಯಾವ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆ ಆಗುತ್ತದೆ ಹಾಗೂ ಆಗುವುದಿಲ್ಲ, ರಾಶಿಯ ಸಂಕೇತಾರ್ಥ ಏನು, ಪ್ರೀತಿ ಹಾಗೂ ಲೈಂಗಿಕ ಜೀವನ, ವೃತ್ತಿಜೀವನ ಮತ್ತು ಹಣ ಹೇಗಿರುತ್ತದೆ, ಇತರೆ ಆಸಕ್ತಿಗಳ ಸಂಗತಿಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ. ಮೀನ ರಾಶಿಯ ಪ್ರಾಥಮಿಕ ವಿಷಯಗಳಿವು. ಮೀನ ರಾಶಿಯ ಅಂಶ: ನೀರು. ಆಳುವ ಗ್ರಹ: ಗುರು, ನೆಪ್ಚೂನ್. ಬಣ್ಣ: ನೀಲಿ ನೇರಳೆ, ಕಡು ನೇರಳೆ, ಸಮುದ್ರ ಹಸಿರು. ಗುಣ: ರೂಪಾಂತರಿ. ದಿನ: ಗುರುವಾರ. ಅತ್ಯುತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿಚಕ್ರಗಳು: ಕನ್ಯಾ, ವೃಷಭ. ಅದೃಷ್ಟ ಸಂಖ್ಯೆ: 3, 9, 12, 15, 18, 24. ಮೀನ ರಾಶಿಯ ದಿನಾಂಕ: ಫೆಬ್ರವರಿ 19 ರಿಂದ ಮಾರ್ಚ್ 20. ಮೀನ ರಾಶಿಯವರ ವ್ಯಕ್ತಿತ್ವ: ಮೊದಲನೇ ತಿಳಿಸಿದಂತೆ ಮೀನ ರಾಶಿಯವರು ದಯೆ, ಪ್ರೀತಿ, ಪ್ರಾಮಾಣಿಕತೆ ಹಾಗೂ ಸಹಾನುಭೂತಿಯುಳ್ಳವರು. ವಿನಯಶೀಲರೂ, ಸಹಾಯ ಮಾಡುವ ಗುಣದವರು ಹಾಗೂ ಮಾನವೀಯತೆಯುಳ್ಳವರಾಗಿದ್ದಾರೆ. ಸರಳ ಮತ್ತು ಶಾಂತ ಸ್ವಭಾವದವರಾದ ಇವರು ತಮ್ಮ ಸುತ್ತಮುತ್ತಲೂ ಸುರಕ್ಷತೆ ಹಾಗೂ ಸ್ನೇಹಶೀಲತೆಯ ಭಾವನೆಯನ್ನು ಹೊಂದಲು ಹಾಗೂ ಬೆಳೆಸಲು ಬಯಸುತ್ತಾರೆ. ಮೀನ ರಾಶಿಯು ದ್ವಂದ್ವ ಚಿಹ್ನೆಯಾಗಿರುವುದರಿಂದ ಇತರರಿಗೆ ಮಾತ್ರವಲ್ಲದೆ ಅವರಿಗೂ ತಮ್ಮ ನಿಲುವುಗಳು ಒಗಟಾಗಿರುತ್ತದೆ. ಕೆಲವೊಮ್ಮೆ ಇವರು ಹೆಚ್ಚು ಆತಂಕಕ್ಕೊಳಗಾಗುತ್ತಾರೆ ಮತ್ತು ನಿರಾಶರಾಗುತ್ತಾರೆ. ಜೀವನದಲ್ಲಿ ಕೆಲವೊಮ್ಮೆ ಇಚ್ಛಾಶಕ್ತಿಯ ಕೊರತೆಯನ್ನು ಎದುರಿಸುತ್ತಾರೆ. ವಿಭಿನ್ನ ಮನೋಸ್ಥಿತಿಗಳಲ್ಲಿ ಉದಾರವಾದ, ಇತರರ ಭರವಸೆಗಳ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡಿರುತ್ತಾರೆ. ಇವರು ಅತೀಂದ್ರಿಯ ಶಕ್ತಿ ಹಾಗೂ ವಿಜ್ಞಾನದ ಬಗ್ಗೆ ವಿಶೇಷ ಕುತೂಹಲವನ್ನು ಹೊಂದಿರುತ್ತಾರೆ. ಮೀನ ರಾಶಿಯವರ ಸ್ವಭಾವ: 2 ಮೀನುಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಸಂಕೇತವಿರುವ ಈ ರಾಶಿಯವರು ಉಭಯ ಸ್ವಭಾವದವರು. ಕೆಲವೊಮ್ಮೆ ಇವರು ಅಪಾಯಕಾರಿಯಂತೆ ವರ್ತಿಸಬಹುದು. ಕೆಲವೊಮ್ಮೆ ಮೃದು ಸ್ವಭಾವದವರಂತೆ ಕಾಣುತ್ತಾರೆ. ಇವರು ಉತ್ತಮ ಪ್ರತಿಭಾವಂತರು ಹಾಗೂ ವಿವಿಧ ಪರಿಸರಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇವರು ಇತರರಿಗೂ ತಮ್ಮ ಜ್ಞಾನವನ್ನು ಕಲಿಸಿಕೊಡುತ್ತಾರೆ. ಇತರ ಇಚ್ಛೆಗಳಿಗೂ ಅವಕಾಶ ನೀಡುತ್ತಾರೆ. ಇವರೊಳಗಿನ ಆಳವಾದ ಸಾಮರ್ಥ್ಯವು ಬಹಳ ಸ್ವತಂತ್ರವಾಗಿರುತ್ತದೆ. ಇವರ ಮುಖ್ಯ ಲಕ್ಷಣವೆಂದರೆ ಕನಸುಗಾರರು. ತಮ್ಮ ಕಲ್ಪನಾ ಲೋಕದಲ್ಲಿ ಜೀವಿಸಲು ಇಷ್ಟಪಡುತ್ತಾರೆ. ವಾಸ್ತವತೆಗೆ ಇದು ಕೆಲವೊಮ್ಮೆ ದೂರವಿರಬಹುದು. ಇವರು ಬಹಳ ಆಕರ್ಷಕ ಸ್ವಭಾವದವರು. ಜನರು ಇವರ ನಕಾರಾತ್ಮಕ ಸ್ವಭಾವಗಳನ್ನು ಬದಿಗೊತ್ತಿ ಸಕಾರಾತ್ಮಕ ಸ್ವಭಾವವನ್ನು ಇಷ್ಟಪಡುತ್ತಾರೆ. ಇವರು ತುಂಬಾ ರೊಮ್ಯಾಂಟಿಕ್ ಸ್ವಭಾವದವರು. ವಿವಾದಗಳನ್ನು ತಪ್ಪಿಸಿ ವಾಸ್ತವದ ಕಹಿ ಸತ್ಯಗಳನ್ನು ಎದುರಿಸುವಾಗ ಖಿನ್ನರಾಗುತ್ತಾರೆ, ಹೀಗೆಯೇ ದುರ್ಬಲರಾಗುತ್ತಾರೆ. ಪ್ರೀತಿ, ಸ್ನೇಹ ಸಂಬಂಧಗಳಲ್ಲಿ ಮೀನ ರಾಶಿಯವರು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಮೀನ ರಾಶಿಯವರು ಸಂಬಂಧದಲ್ಲಿ ಆಳವಾಗಿರುತ್ತಾರೆ. ಈ ವ್ಯಕ್ತಿಗಳು ಪ್ರೀತಿಯಲ್ಲಿ ಮೃದು ಹಾಗೂ ದೊಡ್ಡ ಹೃದಯವನ್ನು ಹೊಂದಿದ್ದಾರೆ. ಇವರು ಭಾವೋದ್ರಿಕ್ತ ಪ್ರೇಮಿಗಳು, ಮಾನಸಿಕವಾಗಿ ಸಂಪರ್ಕ ಹೊಂದಿರುತ್ತಾರೆ. ತಮ್ಮ ಸಂಗಾತಿ ನಿಷ್ಠಾವಂತರಾಗಿರುತ್ತಾರೆ ಹಾಗೂ ಅವರನ್ನು ಪ್ರೀತಿಸುತ್ತಾರೆ ಕೂಡ. ಪ್ರೀತಿಯಲ್ಲಿ ಕೆಲವೊಂದು ಗಿಳುಗಳನ್ನು ಹೊಂದಿದ್ದಾರೆ. ಸಂಗಾತಿಗೆ ಉಡುಗೊರೆಗಳನ್ನು ನೀಡಲು ಇಷ್ಟಪಡುತ್ತಾರೆ ಹಾಗೂ ತಮ್ಮ ಬಾಳಸಂಗಾತಿಯನ್ನು ರಾಜಕುಮಾರನಂತೆ, ರಾಜಕುಮಾರಿಯಂತೆ ನೋಡಿಕೊಳ್ಳುತ್ತಾರೆ. ಸ್ನೇಹಿತರಾಗಿ ತಮ್ಮ ಸ್ನೇಹಿತರ ಬಗ್ಗೆ ಕಾಳಜಿ ಹಾಗೂ ಪ್ರೀತಿಯನ್ನು ಹೊಂದಿರುತ್ತಾರೆ. ಅಗತ್ಯವಿದ್ದಾಗ ಸ್ನೇಹಿತರಿಗೆ ಬೆನ್ನೆಲುಬಾಗಿ ಇರುತ್ತಾರೆ. ಇವರು ಬೆಂಬಲದ ಆಧಾರಸ್ತಂಭ. ನಿಜವಾದ ಸ್ನೇಹವಾದಲ್ಲಿ ಅದು ಜೀವಿತಾವಧಿಯವರೆಗೂ ಶಾಶ್ವತವಾಗಿರುತ್ತದೆ. ಮೀನ ರಾಶಿಯವರ ಪ್ರೀತಿ ಹಾಗೂ ಲೈಂಗಿಕ ಜೀವನ ಹೇಗಿರುತ್ತದೆ? ಮೀನ ರಾಶಿಯು ಅತ್ಯದ್ಭುತ ರೊಮ್ಯಾಂಟಿಕ್ನ ಸಂಕೇತವಾಗಿದೆ, ಏಕೆಂದರೆ ಅದು ಶುಕ್ರವನ್ನು ಉದಾತ್ತಗೊಳಿಸುತ್ತದೆ ಮತ್ತು ಪ್ರೀತಿ, ಭಕ್ತಿ, ಆನಂದ, ಸುಂದರವಾದ ಮತ್ತು ಕೋಮಲವಾದ ಎಲ್ಲವನ್ನೂ ಪೂರೈಸುತ್ತದೆ.
ಅವರು ತಮ್ಮ ಸಂಗಾತಿಯೊಂದಿಗೆ ತುಂಬಾ ಶಾಂತ ಮತ್ತು ಅತ್ಯಂತ ಉದಾರರಾಗಿದ್ದಾರೆ, ಆದರೆ ಪ್ರೀತಿಯ ಹುಡುಕಾಟದಲ್ಲಿ ಕಾಲಕಾಲಕ್ಕೆ ಅವರ ನೈತಿಕ ಮೌಲ್ಯಗಳನ್ನು ಮರೆತುಬಿಡುತ್ತಾರೆ. ಬದಲಾವಣೆಯ ಯಾವುದೇ ಕಲ್ಪನೆಯಿಂದ ಅವರನ್ನು ದೂರವಿಡುವ ಆದರ್ಶ ಪ್ರೀತಿಯ ಹಾಗೂ ಸಂಪೂರ್ಣ ನಂಬಿಕೆಯ ಆಂತರಿಕ ಪ್ರಜ್ಞೆಯನ್ನು ತೆರೆದುಕೊಳ್ಳಲು ಅವರು ತಮ್ಮ ಪಾಲುದಾರರೊಂದಿಗೆ ನಿಜವಾದ ಸಂಪರ್ಕವನ್ನು ಅನುಭವಿಸಬೇಕಾಗಿದೆ. ಅಲ್ಪಾವಧಿಯ ಸಂಬಂಧಗಳು ಮತ್ತು ಸಾಹಸಗಳು ಈ ರಾಶಿಚಕ್ರಕ್ಕೆ ವಿಶಿಷ್ಟವಲ್ಲ. ಅವರು ತಮ್ಮ ಜೀವನವನ್ನು ಹಂಚಿಕೊಳ್ಳಲು ಪ್ರಾರಂಭಿಸುವ ಯಾರೊಬ್ಬರ ಮೇಲಿನ ನಂಬಿಕೆಯ ಆಂತರಿಕ ಸ್ಥಿತಿಯನ್ನು ಕಂಡುಕೊಂಡ ನಂತರ ಅವರು ಆಳವಾಗಿ ನಿಷ್ಠಾವಂತರು ಮತ್ತು ಪ್ರಾಮಾಣಿಕರಾಗುತ್ತಾರೆ. ಅವರ ಜೀವನದಲ್ಲಿ ಅವರ ಏಕೈಕ ಉದ್ದೇಶವೆಂದರೆ ಅವರ ಮುಂದೆ ನಿಂತು ಅವರನ್ನು ಸಂತೋಷಪಡಿಸುವುದು. ಮೀನ ರಾಶಿಯವರ ಸ್ನೇಹಿತರು ಮತ್ತು ಕೌಟುಂಬಿಕ ಸಂಬಂಧ ಹೇಗಿದೆ? ಸ್ನೇಹಿತರು ಸೌಮ್ಯ, ಕಾಳಜಿಯುಳ್ಳ ಮತ್ತು ಯಾವಾಗಲೂ ಕೇಳಲು ಸಿದ್ಧರಾಗಿರುವ ಮೀನ ರಾಶಿಯವರು ಸಾಕಷ್ಟು ತಾಳ್ಮೆಯಿಂದಿರುವ ಜನರಿಗೆ ಆದರ್ಶ ಸ್ನೇಹಿತರಾಗಬಹುದು. ಅವರು ಗೊಂದಲಕ್ಕೊಳಗಾಗುತ್ತಾರೆ, ಕಳೆದುಹೋಗುತ್ತಾರೆ, ಯೋಜನೆಗಳನ್ನು ಬದಲಾಯಿಸುತ್ತಾರೆ ಮತ್ತು ತಡವಾಗಿರುತ್ತಾರೆ, ಆದರೆ ಅವರ ಸುತ್ತಲೂ ಒಬ್ಬರು ಭಾವಿಸುವ ಸಹಾನುಭೂತಿ ಮತ್ತು ಪ್ರೀತಿ ಅವರನ್ನು ಹತ್ತಿರ ಇಡಲು ಸಾಕು. ಅವರು ಇತರ ಅಗತ್ಯಗಳನ್ನು ತಮ್ಮದೇ ಆದ ಮುಂದೆ ಇಡುತ್ತಾರೆ ಮತ್ತು ಇದು ಯಾರಿಗೂ ಒಳ್ಳೆಯದನ್ನು ಮಾಡುವುದಿಲ್ಲ. ಅದಕ್ಕಾಗಿಯೇ ಅವರು ತಮ್ಮ ಗಡಿಗಳನ್ನು ಎಷ್ಟು ಅಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುತ್ತಾರೋ ಅವರೊಂದಿಗೆ ಸುತ್ತುವರಿಯಬೇಕು ಮತ್ತು ಅವರ ಜೀವನದಲ್ಲಿ ಅಮೂಲ್ಯವಾದ ಶಕ್ತಿಯನ್ನು ಸಂರಕ್ಷಿಸಲು ಸಹಾಯ ಮಾಡುತ್ತಾರೆ. ಕುಟುಂಬ ಆಳವಾದ ಅರ್ಥಗರ್ಭಿತರಾದ ಇವರು ಕುಟುಂಬದಲ್ಲಿ ಏನಾದರೂ ತಪ್ಪು ಸಂಭವಿಸಿದರೂ ಆ ತಪ್ಪನ್ನು ಗ್ರಹಿಸಬಹುದು. ಅವರು ಬೆಳೆದ ಪ್ರಾಥಮಿಕ ಸಂಬಂಧದಲ್ಲಿ ಇದು ಅವರ ಭಾವನಾತ್ಮಕ ಸ್ಥಿತಿಗಳನ್ನು ವ್ಯಾಖ್ಯಾನಿಸುತ್ತದೆ. ಪೋಷಕರು ನಿಜವಾಗಿಯೂ ತಮ್ಮ ಬಂಧವನ್ನು ಕ್ರಿಯಾತ್ಮಕಗೊಳಿಸಲು ಮತ್ತು ಅವರ ಮಗುವನ್ನು ಸಂತೋಷಪಡಿಸಲು ಪ್ರಯತ್ನಿಸಿದರೆ ಪರವಾಗಿಲ್ಲ. ತಮ್ಮ ಸ್ವಂತ ಕುಟುಂಬವನ್ನು ನಿರ್ಮಿಸುವಾಗ ಮತ್ತು ಪ್ರೀತಿಪಾತ್ರರೊಡನೆ ತಮ್ಮ ಹೊಸ ಜೀವನ ವಿಧಾನವನ್ನು ಪ್ರಾರಂಭಿಸುವಾಗ ಮೀನ ಪಾಲುದಾರರು ತಮ್ಮನ್ನು ತಾವು ನೆನಪಿಸಿಕೊಳ್ಳುವುದು ಅದು ಅವರು ಬಯಸುವ ಪರಿಪೂರ್ಣತೆಯಲ್ಲ, ಆದರೆ ಆಂತರಿಕ ಶಾಂತಿಯ ಸ್ಥಿತಿ. ಆರೋಗ್ಯ ಮೀನ ರಾಶಿಯವರು ಅತ್ಯಂತ ಸೂಕ್ಷ್ಮವಾದ ಭೌತಿಕ ರಚನೆಯನ್ನು ಹೊಂದಿದ್ದಾರೆ. ಇವರ ಪಾದಗಳು, ಉಸಿರಾಟ ಮತ್ತು ರಕ್ತಪರಿಚಲನಾ ವ್ಯವಸ್ಥೆಯ ಸಮಸ್ಯೆಯೂ ಕಾಡಬಹುದು. ಇದಲ್ಲದೆ ಇವರು ಬಹಳ ಸೂಕ್ಷ್ಮದವರು, ಸುಲಭವಾಗಿ ಜಂಕ್ ಫುಡ್ನತ್ತ ವಾಲುತ್ತಾರೆ. ಹೀಗಾಗಿ ಇದು ಅಧಿಕ ತೂಕಕ್ಕೂ ಕಾರಣವಾಗಬಹುದು ಮತ್ತು ವ್ಯಸನಗಳಿಗೆ ಕಾರಣವಾಗಬಹುದು. ಸಣ್ಣ ಕಾಲೋಚಿತ ಬದಲಾವಣೆಗಳು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಕಾಲುಗಳಲ್ಲಿ ಸಂಧಿವಾತ ಅಥವಾ ರಕ್ತಪರಿಚಲನೆಯ ಸಮಸ್ಯೆ ಇರಬಹುದು. ವೃತ್ತಿಜೀವನ ಮೀನ ರಾಶಿಯವರು ತಮ್ಮ ಕನಸನ್ನು ನನಸಾಗಿಸುವ ವೃತ್ತಿಜೀವನಕ್ಕೆ ಕಾಲಿಡಲು ಬಯಸುತ್ತಾರೆ. ಇವರು ಅಸಾಧಾರಣ ಸೂಕ್ಷ್ಮ ಮತ್ತು ಸೃಜನಶೀಲ ಜೀವಿಗಳು. ಈ ಕಾಲ್ಪನಿಕ ಜೀವಿಗಳು ಹೇಗೆ ಬದುಕಬೇಕೆಂಬ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ. ಅದರಂತೆ ತಮ್ಮ ಕನಸನ್ನು ಈಡೇರಿಸಲು ಪ್ರಯತ್ನಿಸುತ್ತಾರೆ. ಆರಂಭದಲ್ಲಿ ಹಣದ ಲಾಭವನ್ನು ಗಳಿಸುವಂತಹ ಉದ್ಯೋಗವನ್ನು ಬಯಸುತ್ತಾರೆ. ಕೆಲಸದಲ್ಲಿ ಸಾಧನೆಯನ್ನು ಮಾಡಿದಾಗ ತೃಪ್ತಿಯನ್ನು ಪಡೆಯುತ್ತಾರೆ. ಇವರು ದತ್ತಿ ಕೆಲಸ ಮತ್ತು ಸಮಾಜ ಸೇವಾ ಚಟುವಟಿಕೆಗಳತ್ತ ಒಲವು ತೋರುತ್ತಾರೆ. ಸಾಮಾನ್ಯವಾಗಿ ಇವರಿಗೆ ಸರಿಹೊಂದುವ ವೃತ್ತಿಯೆಂದರೆ ಮನರಂಜನೆ ಮತ್ತು ಮಾಧ್ಯಮ ಉದ್ಯಮ, ಸೃಜನಶೀಲ ಕ್ಷೇತ್ರಗಳಾದ ಬರವಣಿಗೆ ಮತ್ತು ಕವನ, ಒಳಾಂಗಣ ವಿನ್ಯಾಸ, ವಾಸ್ತುಶಿಲ್ಪ ಇತ್ಯಾದಿಗಳು ಇವರಿಗೆ ಸೂಕ್ತವಾಗಿದೆ. ಮೀನ ರಾಶಿಯವರ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಗುಣಲಕ್ಷಣಗಳು. ಮೀನ ರಾಶಿಯವರು ಉದಾರತೆಯುಳ್ಳವರು ಹಾಗೂ ಭಾವುಕರು. ಎಲ್ಲರಿಗೂ ನಿಜವಾದ ಸ್ನೇಹಿತರಾಗಿರುವುದರಿಂದ ಇವರು ಸಾಮಾಜಿಕ ವಲಯದಲ್ಲಿ ಜನಪ್ರಿಯರಾಗಿರುತ್ತಾರೆ. ಮಾನವ ಸಂಬಂಧಗಳನ್ನು ಹೆಚ್ಚು ಗೌರವಿಸುತ್ತಾರೆ. ಇವರು ಪ್ರೀತಿಸುವ ಸಂಗಾತಿಯನ್ನು ಎಲ್ಲರಿಗಿಂತ ಹೆಚ್ಚಾಗಿ ಮೇಲಿಡುತ್ತಾರೆ. ಸ್ಫೂರ್ತಿದಾಯಕ, ಆತಿಥ್ಯ, ಶಾಂತಿಪ್ರಿಯ, ಅರ್ಥಗರ್ಭಿತ, ಕ್ರಮಬದ್ಧ, ಸಹಾನುಭೂತಿ, ದಯೆ, ಸೃಜನಶೀಲ, ಕಾಲ್ಪನಿಕ ಹಾಗೂ ಸೂಕ್ಷ್ಮತೆ ಇವರ ಸಕಾರಾತ್ಮಕ ಸ್ವಭಾವಗಳಾದರೆ, ನಿರಾಶಾವಾದ, ಆಲಸ್ಯ, ಅಸಡ್ಡೆ, ನಿರ್ಣಯಿಸಲಾಗದ ಗುಣ, ಅಧೀನ, ಅಂಜುಬುರುಕ, ಅತಿ ಸೂಕ್ಷ್ಮ, ಮೂಡಿ ಹಾಗೂ ನಕಾರಾತ್ಮಕತೆ ಇವರ ಕೆಟ್ಟ ಸ್ವಭಾವಗಳು. ಮೀನ ರಾಶಿಯವರ ವೃತ್ತಿಜೀವನ ಮತ್ತು ಹಣ. ಅರ್ಥಗರ್ಭಿತ ಮತ್ತು ಸ್ವಪ್ನಶೀಲ ಮೀನವು ತಮ್ಮ ಸೃಜನಶೀಲ ಕೌಶಲ್ಯಗಳು ಮುಂಚೂಣಿಗೆ ಬರುವ ಅಥವಾ ಸೃಜನಶೀಲ ದತ್ತಿ ಘಟನೆಗಳ ಮೂಲಕ ಹೆಚ್ಚಿನ ಕಾರಣಕ್ಕಾಗಿ ಕೆಲಸ ಮಾಡುವ ಸ್ಥಾನದಲ್ಲಿ ಉತ್ತಮವಾಗಿ ಅನುಭವಿಸುತ್ತಾರೆ. ಮೀನ ರಾಶಿಗೆ ಸೂಕ್ತವಾದ ಉದ್ಯೋಗಗಳು ಸಹಾನುಭೂತಿ ಮತ್ತು ನಂಬಿಕೆ ಮತ್ತು ಭಕ್ತಿಯಿಂದ ತುಂಬಿರುತ್ತವೆ. ಆದ್ದರಿಂದ ಅವರು ಅತ್ಯುತ್ತಮ ಪುರೋಹಿತರು, ವೈದ್ಯರು, ಪಶುವೈದ್ಯರು, ಸಂಗೀತಗಾರರು, ಚಿತ್ರಕಾರರು ಮತ್ತು ನೆರಳಿನಲ್ಲಿ ಕೆಲಸ ಮಾಡುವ ಯಾವುದೇ ವೃತ್ತಿಯನ್ನು ಮಾಡುತ್ತಾರೆ. ಅವರು ಕಚೇರಿಯಲ್ಲಿ ಕೆಲವು ಭಾಗಗಳನ್ನು ಆಡುತ್ತಾರೆ ಮತ್ತು ಅವರ ನಿಜವಾದ ಗುರುತನ್ನು ಮರೆಮಾಡುತ್ತಾರೆ. ಬಹುಪಾಲು ಮೀನವು ಹಣವನ್ನು ಹೆಚ್ಚು ಯೋಚಿಸುವುದಿಲ್ಲ. ಅವರು ಸಾಮಾನ್ಯವಾಗಿ ತಮ್ಮ ಕನಸುಗಳು ಮತ್ತು ಗುರಿಗಳ ಮೇಲೆ ಹೆಚ್ಚು ಗಮನಹರಿಸುತ್ತಾರೆ ಮತ್ತು ಅವುಗಳನ್ನು ಸಾಧಿಸಲು ಸಾಕಷ್ಟು ಹಣವನ್ನು ಗಳಿಸಲು ಮಾತ್ರ ಪ್ರಯತ್ನಿಸುತ್ತಾರೆ. ಅವರು ಸಾಗಿಸುವ ಕನಸಿನ ಶಕ್ತಿ ಮತ್ತು ಅವುಗಳನ್ನು ನಿರ್ಮಿಸಲು ಅವರು ಬೆಳೆಸಿದ ಉದ್ದೇಶದ ಅರ್ಥವನ್ನು ಅವಲಂಬಿಸಿ ಪ್ರತಿ ಮೀನರಾಶಿಯವರು